ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲಾನ್ ಏನಂದ್ರೆ ಸೌತ್ ಸೈಡ್ ರೋಡ್ ಐತಿ. ನಾವು ಸೌತ್ ಸೈಡಿನ ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಇದ್ರೊಳಗೆ ಏನು ಸ್ಪೆಷಲ್ ಅಂದ್ರೆ ನಾವು ಇವತ್ತು ಒಂದು ಸ್ವೀಟ್ ರೂಮ್ ಇದ್ರೊಳಗೆ ಡಿಸೈನ್ ಮಾಡಿರ್ತೀವಿ. ಆ ಸ್ವೀಟ್ ರೂಮ್ ನಮ್ದು ಡುಪ್ಲೆಕ್ಸ್ ಮನಿ ಒಳಗೆ ಇನ್ಕ್ಲೂಡ್ ಆಗಿರ್ತೈತಿ. ಸೊ ಪ್ಲಾನ್ ನಾವು ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್. ವೆಲ್ಕಮ್ ಟು ದ ಪ್ಲಾನ್. ನೀವು ಇಲ್ಲಿ ಪ್ಲಾನ್ ನೋಡ್ಬೋದು. ನಮ್ದು ಸೌತ್ ಸೈಡ್ ನಮ್ದು ರೋಡ್ ಇರ್ತದೆ. ಸೊ ನಾವು ಮೇನ್ ಡೋರ್ ಕೂಡ ನಾವು ಸೌತ್ಗೆ ಪ್ರೊವೈಡ್ ಮಾಡಿರ್ತೀವಿ. ಈ ಪ್ಲಾನ್ ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಇದ್ರೊಳಗೆ ನಾವು ಡುಪ್ಲೆಕ್ಸ್ ಹೌಸ್ ಇದೆ. ಇದ್ರೊಳಗೆ ನಾವು ಏನು ಮಾಡೀವಿ ಅಂದರೆ ಮೇಲ್ಗಡೆ ಒಂದು ಸ್ವೀಟ್ ಬೆಡ್ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಅದು ಏನು ಹೆಂಗೆ ಪ್ರೊವೈಡ್ ಮಾಡಿರ್ತೀವಿ ಅನ್ನೋದು ಕಂಪ್ಲೀಟ್ ಪ್ಲಾನ್ ಒಳಗೆ ನೋಡೋಣ. ಈಗ ನಾನು ಗ್ರೌಂಡ್ ಫ್ಲೋರದ್ದು ಝೂಮ್ ಇನ್ ಮಾಡತ್ತೀನಿ. ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಇದು ನಮ್ದು ಕಂಪ್ಲೀಟ್ ಆಗಿ ಒಂದ್ಸಲ ಗ್ರೌಂಡ್ ಫ್ಲೋರ್ ಪ್ಲಾನ್ ನೋಡ್ರಿ. ಇದು ನಮ್ದು ಗ್ರೌಂಡ್ ಫ್ಲೋರ್ ಪ್ಲಾನ್. ನಮ್ದು ಇದು ರೋಡ್ ಇರುತ್ತೆ. ನಾವು ಇಲ್ಲಿಂದ ಇದು ನಮ್ದು ಮೇನ್ ಗೇಟ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇದನ್ನ ನಾವು ಸೌತ್ ಸೈಡ್ ನಾವು ಏನು ಮಾಡಿರ್ತೀವಿ ಅಂದ್ರೆ ಫೇಸಿಂಗ್ ಮಾಡಿರ್ತೀವಿ. ಇದ್ರದ್ದು ಸೌತ್ ಸೈಡ್ ಮೇನ್ ಡೋರ್ ಇರುತ್ತೆ ನಮ್ದು. ನೀವು ಇಲ್ಲೇ ನೋಡ್ಬೋದು. ನಾವು ಫಸ್ಟ್ ಇಲ್ಲೇ ಒಳಗೆ ಹೋದ ತಕ್ಷಣ ಇದು ನಮ್ದು ಸ್ಟೆಪ್ಸ್. ಇಲ್ಲಿಂದ ಒಳಗೆ ಹೋದ ತಕ್ಷಣ ನಮ್ಗೆ 3 feet 6 inch ಪ್ಯಾಸೇಜ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇದು ನಮ್ದು ಮೇನ್ ಡೋರ್ ಆಗಿರುತ್ತೆ. ಇಲ್ಲೇ. ಸೊ ಈ ಪ್ಯಾಸೇಜ್ ಅಂತ ನಾವು ಒಳಗಡೆ ಬಂದು ನಾವು ಇಲ್ಲಿ ನೋಡೋದಾದ್ರೆ ಒಂದು ದೊಡ್ಡದು ಲಿವಿಂಗ್ ರೂಮ್ ಐತಿ. ಲಿವಿಂಗ್ ರೂಮ್ ಸೈಜ್ ಎಷ್ಟೈತಪ್ಪ ಅಂತಂದ್ರೆ 12 feet 6 inch ನಮ್ಗೆ ಅಗಲಕ್ಕೆ ಸಿಗುತ್ತೆ. 20 feet 6 inch ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಇದು ಭಾಳ ಒಂದು ದೊಡ್ಡ ಸ್ಪೇಷಿಯಸ್ ಲಿವಿಂಗ್ ರೂಮ್ ನಮ್ಗೆ ಇಲ್ಲಿ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರಿಗೆ ನೋಡೋದಾದ್ರೆ ನಾವು ಇಲ್ಲೇ ಪೂಜಾ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ 4 feet by 3 feet ಇರುತ್ತೆ. ನೆಕ್ಸ್ಟ್ ನಾವಿಲ್ಲೇ ಸೌತ್ ಈಸ್ಟ್ ಕಾರ್ನರ್ನಾಗ ಇಲ್ಲೇ ಒಂದು ಕಿಚನ್ ಅನ್ನು ನಾವು ಪ್ಲೇಸ್ ಮಾಡಿರ್ತೀವಿ. ಕಿಚನ್ ಸೈಜ್ ಎಷ್ಟೈತೆ ಅಂದ್ರೆ 8.5 feet ಅಗಲಕ್ಕೆ ಐತಿ, 10 feet ಉದ್ದಕ್ಕೆ ಐತಿ. ನೀವು ಇಲ್ಲಿ ನೋಡ್ಬೋದು ಕಿಚನಿಗೆ ಒಂದು ಇಲ್ಲಿ ಬ್ಯಾಕ್ ಡೋರ್ ಕೊಟ್ಟೈತಿ. ಇಲ್ಲಿಂದ ನಮ್ಗೆ ಈ ಯುಟಿಲಿಟಿನ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದ್ರದ್ದು ಸೈಜ್ ಎಷ್ಟೈತೆ ಅಂದ್ರೆ ಅಗಲ ನಮ್ದು 3 feet ಐತಿ ಇಲ್ಲೇ ಯುಟಿಲಿಟಿಗೆ. ಸೊ ಇದು ನಮ್ಗೆ ಸಾಕಷ್ಟು ಜಾಗ ಇಲ್ಲೇ ನಮ್ಗೆ ಇರುತ್ತೆ. ನಾವು ಯುಟಿಲಿಟಿನ ಈ ಕಡೆ ಯಾಕೆ ಪ್ಲೇಸ್ ಮಾಡಿವಿ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು. ನಮ್ದು ಇಲ್ಲೇ ಕಂಪೌಂಡ್ ಒಳಗೆ ಇಲ್ಲೊಂದು ಸ್ಮಾಲ್ ಗೇಟ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿಂದ ನಾವು ಒಳಗಡೆ ಬಂದು ಇಲ್ಲಿ ಬ್ಯಾಕ್ ಡೋರ್ ನಾವು ಕಿಚನ್ ಆಕ್ಸೆಸ್. ಈಗ ಯಾರು ಕುಕ್ಕಿಂಗ್ ಮಾಡೋರು ಬರ್ತಿದ್ರೆ ಇಲ್ಲೇ ನಾವು ಅವರಿಗೆ ಸ್ಮಾಲ್ ಗೇಟಿಂದ ಇಲ್ಲೇ ಡೈರೆಕ್ಟ್ ಎಂಟ್ರಿ ಕೊಟ್ಟಿರ್ತೀವಿ. ಸೊ ನಾವೇನು ಮಾಡ್ಬೋದು ಅಂದರೆ ಇಲ್ಲೇ ಮೇನ್ ಡೋರಿಂದ ಬರೋದನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ಇಲ್ಲೇ ನಾವು ಪ್ರೊವೈಡ್ ಮಾಡಿದಾಗ ಈ ಯುಟಿಲಿಟಿನ ನಾವು ಈ ಕಡೆ ಕೊಟ್ಟರೆ ಇಲ್ಲೇ ನಮ್ಗೆ ಬ್ಲಾಕ್ ಆಗುತ್ತೆ. ಸೊ ನಾವು ಅದನ್ನು ಯುಟಿಲಿಟಿ ಈ ಕಡೆ ಕೊಟ್ಟಿರ್ತೀವಿ. ಸೊ ದ್ಯಾಟ್ ಇದು ನಮ್ಗೆ ಏರಿಯಾ ಎಕ್ಸೆಸ್ ಸಿಗಲಿ ಅಂತೇಳಿ ಹಂಗೆ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲೇ ಒಳಗೆ ಬಂದು ನೋಡೋದಾದ್ರೆ ಇಲ್ಲೇ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ಸೈಜ್ 10 feet by 13 feet. 10 feet ಆಗಲ್ಲ, 13 feet ನಮ್ಗೆ ಉದ್ದಕ್ಕೆ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೊಂದು ನೋಡೋದಾದ್ರೆ ನಮ್ಗೆ ಟಾಯ್ಲೆಟ್ ಮತ್ತು ಬಾತ್ ಅಟ್ಯಾಚ್ ಇರೋದು ಇಲ್ಲೊಂದು ರೂಮ್ ಐತಿ. ಸೊ ಅದು 4 feet by 6 feet 6 inch ಅಂದ್ರೆ ನಮ್ಗೆ ಉದ್ದ 4 feet ಐತಿ, ಅಗಲ 6 feet 6 inch ನಮ್ಗೆ ಇಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನೋಡೋದಾದ್ರೆ ನಮ್ದೊಂದು ಇಲ್ಲೇ ಗೆಸ್ಟ್ ಬೆಡ್ರೂಮ್ ಐತಿ. ಇದ್ರ ಸೈಜ್ ಕೂಡ 10 feet by 9 feet 6 inch. ಇದು ಕೂಡ ನಮ್ಗೆ ಸ್ಪೇಸಿಯಸ್ ಆಗಿ ಇಲ್ಲಿ ಇರುತ್ತೆ. ನೆಕ್ಸ್ಟ್ ನಾವು ಈ ಕಡೆ ನೋಡೋದಾದ್ರೆ ನಾವು ಇಲ್ಲೇ 6 feet ನಮ್ಗೆ ಇಲ್ಲಿಂದ ಇಲ್ಲಿಗೆ ಸ್ಟೇರ್ ಕೇಸಿಗೆ ನಾವು ಜಾಗ ಪ್ರೊವೈಡ್ ಮಾಡಿರ್ತೀವಿ. 3 feet ಲ್ಯಾಂಡಿಂಗ್ ಇರುತ್ತೆ. ನಾವು ಅದನ್ನು ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಮೇಲ್ಗಡೆ ಹತ್ಕೊಂಡು ಬರ್ತೀವಿ. ಸೊ ನಾವು ಇಲ್ಲಿ ಇನ್ನೊಂದು ಏನು ಮಾಡಬಹುದು ಅಂತಂದ್ರೆ ಇಲ್ಲೇ ಲ್ಯಾಂಡಿಂಗ್ ಕೆಳಗಡೆ ಬೇಕಂದ್ರೆ ನಾವು ಒಂದು ಟಾಯ್ಲೆಟ್ ರೂಮ್ನ ಪ್ಲೇಸ್ ಮಾಡ್ಕೋಬಹುದು ಬೇಕಂದ್ರೆ. ಸೊ ಇಲ್ಲಿ ನಾವು ಮಾಡಿಲ್ಲ. ಇಲ್ಲೇ ಇಫ್ ಇನ್ ಕೇಸ್ ನಮ್ಗೆ ಬೇಕಂದ್ರೆ ಈ ಪ್ಲಾನ್ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲೇ ಈ ಪಾಯಿಂಟ್ ಒಳಗೆ ಮೇಲ್ಗಡೆ ಬರ್ತೀವಿ. ಸೊ ನಾನು ಅದನ್ನು ಇಲ್ಲೇ ತೋರಿಸಾತೀನಿ. ಇಲ್ಲೇ ಮೇಲ್ಗಡೆ ಬಂದಾಗ ನಮ್ಗೆ ಕಂಪ್ಲೀಟಾಗಿ ಒಂದು ದೊಡ್ಡದು ಲಿವಿಂಗ್ ರೂಮ್ 12 feet 6 inch by 20 feet 6 inch ನಮ್ಗೆ ಇಲ್ಲೇ ಒಂದು ದೊಡ್ಡ ಲಿವಿಂಗ್ ರೂಮ್ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲೇ ನೋಡೋದಾದ್ರೆ ನಮ್ಗೆ 2 ಬೆಡ್ರೂಮ್ ನಾವು ಫಸ್ಟ್ ಫ್ಲೋರ್ದಾಗ ಪ್ರೊವೈಡ್ ಮಾಡಿರ್ತೀವಿ. ಒಂದು ಬೆಡ್ರೂಮ್ ನಮ್ಗೆ ಇಲ್ಲೇ ಫಸ್ಟ್ ನಾ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲೇ ಒಂದು ಬೆಡ್ರೂಮ್ ನಮ್ಗೆ 10 feet by 9 feet 6 inch ನಮ್ಗೆ ಇಲ್ಲಿ ಒಂದು ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ದ್ಯಾಟ್ ಲಿವಿಂಗ್ ರೂಮ್ದವರು ಆಕ್ಸೆಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಸೌತ್ ವೆಸ್ಟ್ ಕಾರ್ನರ್ನಾಗ ಒಂದು ನಾವು ಕಂಪ್ಲೀಟಾಗಿ ಒಂದು ಬೆಡ್ರೂಮ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನೋಡ್ಬೋದು ನೀವು 13 feet by 23 feet ನಮ್ಗೆ ಕಂಪ್ಲೀಟಾಗಿ ಒಂದು ದೊಡ್ಡದು ಇಲ್ಲೇ ಸ್ವೀಟ್ ಬೆಡ್ರೂಮ್ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮ್ಗೆ ಇಲ್ಲೇ ಒಂದು ವೇಟಿಂಗ್ ರೂಮ್ ಟೈಪ್ ಇಲ್ಲೇ ನಾವು ಮಾಡಿರ್ತೀವಿ. ಸೊ ದ್ಯಾಟ್ ನೀವು ಇಲ್ಲೇ ಇದನ್ನು ಲಿವಿಂಗ್ ರೂಮ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಬೆಡ್ರೂಮ್ ಒಳಗೆ ಇರುತ್ತದೆ ನಿಮಗೆ. ನೆಕ್ಸ್ಟ್ ನಾವಿಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಒಳಗೆ
ನಮ್ದು ಬೆಡ್ ನಾವು ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸೌತ್ ಸೈಡ್ ನಮ್ದು ಹೆಡ್ ಫೇಸ್ ಆಗಂಗೆ ಇಲ್ಲಿ ವಾಸ್ತು ಪ್ರಕಾರ ಬೆಡ್ ನಾವು ಹಾಕಿರ್ತೀವಿ. ಆಮೇಲೆ ಈ ಬೆಡ್ರೂಮಿಗೆ ಇಲ್ಲಿ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ 4 feet by 6 feet 6 inch. ನೆಕ್ಸ್ಟ್ ನೀವು ಈ ಸ್ವೀಟ್ ಬೆಡ್ರೂಮಿಂದ ಬಾಲ್ಕನಿಗೆ ಆಕ್ಸೆಸ್ ಮಾಡ್ಕೊಳಕ್ಕೆ ಇಲ್ಲೊಂದು 5 feet ನಾವು ದೊಡ್ಡದು ಗ್ಲಾಸ್ ಡೋರ್ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ನೀವು ಸೈಜ್ ಬೇಕಂದ್ರೆ ವೇರಿ ಮಾಡ್ಕೋಬಹುದು. ಇದನ್ನ ಇಲ್ಲಿಂದ ನೀವು ಬಾಲ್ಕನಿ ಆಕ್ಸೆಸ್ ಮಾಡ್ಕೊಂಡ್ರೆ ಬಾಲ್ಕನಿ ವಿಡ್ತ್ ನಮ್ಗೆ 5 feet ಇಲ್ಲೇ ಸಿಗುತ್ತೆ. ಸೊ ದಟ್ ನೀವು ಕಂಪ್ಲೀಟ್ ಆಗಿ ಈ ಎಂಡಿಂದ ಈ ಎಂಡಿಗೆ ನೀವು ಬಾಲ್ಕನಿನ ಯೂಸ್ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಬೇಕಾತಂದ್ರೆ ಇದನ್ನ ಇಲ್ಲಿ ತನಕ ತಗೊಂಡು ಕಂಪ್ಲೀಟ್ ಆಗಿ ಬಾಲ್ಕನಿ ಯೂಸ್ ಮಾಡ್ಕೋಬಹುದು. ನಾವು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೀವಿ. ಸೊ ದ್ಯಾಟ್ ಇದು ನಿಮ್ಗೆ ಬಾಲ್ಕನಿ ಕೂಡ ಸಾಕಷ್ಟು ಇಲ್ಲೇ ಜಾಗದಾಗ ಸಿಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿಂದನೂ ಕೂಡ ಬೇಕಂದ್ರೆ ಲಿವಿಂಗ್ ರೂಮ್ ಇಂದನೂ ಕೂಡ ಇಲ್ಲೇ ನಾವು ಹಿಂದೆ ಬಾಲ್ಕನಿ ಯೂಸ್ ಮಾಡ್ಕೋಬಹುದು. 3 feet ನಮಗೆ ಇಲ್ಲಿ ಇದ್ದೇ ಇರುತ್ತೆ ಜಾಗ. ಸೊ ದ್ಯಾಟ್ ಇದನ್ನು ನಾವು ಬಾಲ್ಕನಿಯಾಗಿ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇನ್ನೊಂದ್ಸಲ ನಾನು ಕಂಪ್ಲೀಟ್ ಝೂಮ್ ಔಟ್ ಮಾಡ್ತೀನಿ. ಇದನ್ನು ನಾನು ಇಲ್ಲಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಇಲ್ಲೇ ನಾವು ಮೇಲ್ಗಡೆ ಇಲ್ಲಿ ಬರ್ತೀವಿ. ಸೊ ಇಲ್ಲಿ ನಾವು ಲಿವಿಂಗ್ ರೂಮ್ ಆಕ್ಸೆಸ್ ಮಾಡ್ಕೊತೀವಿ. ನೆಕ್ಸ್ಟ್ ನಮ್ದು ಇದು ಸ್ವೀಟ್ ಬೆಡ್ರೂಮ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ನಿಮಗೆ ಇದು ಸಾಕಷ್ಟು ಸ್ಪೇಸಿಯಸ್ ಆಗಿರುವಂಥ ಬೆಡ್ರೂಮ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೊಂದು ಬಾಲ್ಕನಿ ಕೂಡ ಅದ್ರ ಜೊತೆಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಇದು ಸೌತ್ ಫೇಸ್ ರೋಡಿಗೆ ನಾವು ಸೌತ್ ಫೇಸ್ ಮೇನ್ ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಸೊ ಇವತ್ತಿಂದು ಪ್ಲ್ಯಾನ್ ಇದಾಗಿರುತ್ತೆ. ಇದೇ ರೀತಿ ಡೈಲಿ ಒಂದು ಹೊಸ ಪ್ಲ್ಯಾನ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನಾವೇನು ಸೆಟ್ ಬ್ಯಾಕದ್ದು ನೋಡೋದಾದರೆ ನಮ್ಗೆ ಆ್ಯಸ್ ಐ ಸೈಡ್ ಇಲ್ಲೇ ಈಸ್ಟ್ ಸೈಡ್ 3 feet ಸಿಗುತ್ತೆ. ನೆಕ್ಸ್ಟ್ ಇಲ್ಲೇ ನಾರ್ತ್ ಸೈಡ್ ನಮ್ಗೆ 1.5 feet ಸಿಗುತ್ತೆ. ಅದೇ ರೀತಿ ನಮ್ಗೆ ವೆಸ್ಟ್ ಸೈಡ್ ಕೂಡ 1.5 feet ಸಿಗುತ್ತೆ. ಇದ್ರ ಬಿಲ್ಟಪ್ ಏರಿಯಾ ನೋಡೋದಾದರೆ 24 feet 6 inch ನಮ್ಗೆ ಅಗ್ಲಕ್ಕೆ ಸಿಗುತ್ತೆ. ಉದ್ದಕ್ಕೆ ನಮ್ಗೆ 35 feet 6 inch ಸಿಗುತ್ತೆ. ಸೊ ಇದು ಒಂದು ನಿಮ್ಗೆ ದೊಡ್ಡದಾಗಿರುವಂಥದ್ದು ಡುಪ್ಲೆಕ್ಸ್ ಹೌಸ್ ಇಲ್ಲೇ ನಾವು ನೋಡಬಹುದು. ಸೊ ಇದೇ ರೀತಿ ನಾನು ಕಂಪ್ಲೀಟಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ನ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಇವತ್ತಿನ ಪ್ಲ್ಯಾನ್ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಸೊ ದ್ಯಾಟ್ ಅವ್ರಿಗೂ ಕೂಡ ಇದು ಯುಟಿಲೈಸ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ನಾಳೆ ಬೇರೆ ಪ್ಲ್ಯಾನ್ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಟೇಕ್ ಕೇರ್. ಎಲ್ಲರಿಗೂ ಶುಭ ದಿನ. ನಿಮ್ಮ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಪ್ಲ್ಯಾನ್ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ. ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ಮತ್ತೆ ನಾಳೆ ಸಿಗ್ತೀನಿ ಹೊಸ ಪ್ಲ್ಯಾನ್ ಜೊತೆ. ಟೇಕ್ ಕೇರ್. ಸಿ ಯು. ಬೈ.